ಮನದ ನಿನಾದಕ್ಕೆ ಭಾಗ 19. ಮಹರ್ಷಿ ಏಳುವ ಮೊದಲೇ ಮಹಿಮಾಳಿಗೆ ಎಚ್ಚರವಾಗಿತ್ತು. ಮೇಲೆದ್ದು ಮೊದಲು ಮಹರ್ಷಿಯ ಮುಖ ನೋಡಿದವಳ ಮುಖದಲ್ಲಿ ಮುಗುಳು ನಗೆ ಹಾದು ಹೋಗಿತ್ತು. ಅವನೆಂದರೆ ಎಂದೂ ಬತ್ತದ ಭಾವ ಅವಳಲ್ಲಿ. ಅವನನ್ನು ಹುಚ್ಚಿಯ ಹಾಗೆ ಪ್ರೀತಿಸುತ್ತಿರುವವಳು ಅವಳು. ಅವನು ಅವಳ ಜೊತೆ ಮಾತನಾಡಲು ಬಂದಾಗಲೆಲ್ಲ ಅವನ ಮುಖ ನೋಡಿ ಹೆದರಿ ನೋಟವನ್ನು ಬೇರೆಡೆಗೆ ಹರಿಸುವ ಅವಳಿಗೆ ಅವನು ಮಲಗಿದ್ದಾಗ ಎಷ್ಟು ನೋಡಿದರೂ ಸಾಲದಂತಹ ನೋಟ ಅವಳದು. ಸೊಂಪಾದ ನಿದ್ರೆಯಲ್ಲಿದ್ದವನ ಮುಂಗುರುಳನ್ನು ಹಿಂದಕ್ಕೆ ಸರಿಸಿ, ಈಗಲೂ ನಾನು ನಿಮ್ಮ ರೂಮಿನಲ್ಲಿ ಇದ್ದೇನೆ ಎನ್ನುವುದನ್ನು ನನ್ನಿಂದ ನಂಬಲು ಅಸಾಧ್ಯವಾಗುತ್ತಿದೆ. ಯಾರ ಜೀವನ ಯಾವಾಗ ಹೇಗೆ ಬದಲಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಹಾಗೆ ನನ್ನ ಜೀವನ ಕೂಡ ಈ ರೀತಿ ಬದಲಾಗಿದೆ. ಆದರೆ ಈಗ ನೀವು ಮನೆ ಬಿಟ್ಟು ಹೋಗು ಎಂದರೆ ನಾನು ಎಲ್ಲಿಗೆ ಹೋಗಲಿ? ನಾನಂತೂ ಎಲ್ಲಿಗೂ ಹೋಗುವುದಿಲ್ಲ ಎಂದು ಹೇಳುತ್ತಲೇ ಅವಳ ಹಣೆಗೆ ಚುಂಬಿಸಲು ಬಾಗಿದವಳಿಗೆ ಅದೇಕೋ ಅವನಿಗೆ ಮುತ್ತು ಕೊಡಲು ಮನಸ್ಸಾಗಲಿಲ್ಲ. ಮನಸ್ಸು ಎನ್ನುವುದಕ್ಕಿಂತ ಅವನಿಗೆ ಎಚ್ಚರವಾದರೆ ಎನ್ನುವ ಭಯ ಅವಳಿಗೆ. ಅವನಿಗೆ ಸರಿಯಾಗಿ ರಗ್ಗು ಹೊದಿಸಿ ಸ್ನಾನಕ್ಕೆಂದು ಹೊರಟಿದ್ದಳು. ಸುನಂದ ಅವರು ಮನೆಯಲ್ಲಿ ಇಲ್ಲದೆ ಇರುವುದರಿಂದ ಅಡಿಗೆ ಮನೆಯ ಪೂರ್ತಿ ಜವಾಬ್ದಾರಿ ಈಗ ಮಹಿಮಾಳ ಮೇಲೆ ಬಿದ್ದಿತ್ತು. ಆ ಜವಾಬ್ದಾರಿಯನ್ನು ಅವಳಿಗೆ ಯಾರು ಹೇಳದಿದ್ದರೂ ತಾನೇ ಅರಿತು ಸ್ನಾನ ಮಾಡಿ ಅಡಿಗೆ ಮನೆಗೆ ಬಂದಿದ್ದಳು. ಕೆಲಸದ ಹುಡುಗಿ ನಳಿನಿ ಮನೆಗೆ ಬರುವ ವೇಳೆಗಾಗಲೇ ಬಾಗಿಲು ಗುಡಿಸಿ, ನೀರು ಹಾಕಿ, ವಸ್ತುಲಿಗೆ ಕುಂಕುಮ ಇರಿಸಿ, ರಂಗೋಲಿ ಬಿಡಿಸಿ, ದೇವರ ಮನೆಯ ಪೂಜೆಯನ್ನು ಕೂಡ ಮುಗಿಸಿದ್ದಳು. ಯಾವಾಗಲೂ ತಡವಾಗಿ ಏಳುತ್ತಿದ್ದ ರಾಜೇಂದ್ರ ಅವರು ಇಂದು ಬೇಗನೆ ಎದ್ದು ದೇವರ ಮನೆಯಲ್ಲಿ ಫೋಟೋ ನೋಡಲು ಬಂದಾಗ ಆಗಲೇ ದೇವರ ಮನೆಯಲ್ಲಿ ಪೂಜೆ ಆಗಿರುವುದನ್ನು ನೋಡಿ ಅವರ ಮುಖದಲ್ಲಿ ಮಂದಹಾಸ ಮೂಡಿತು. ಭದ್ರಾ, ಪೇಪರ್ ಕೊಡು ಎಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಲೇ ಕೇಳಿದರು. ಅವರು ಕೇಳಿದ ತಕ್ಷಣ ಭದ್ರ ಪೇಪರ್ ತಂದು ಕೊಟ್ಟಿದ್ದನು. ಅಷ್ಟರಲ್ಲಿ ನಳಿನಿ ಒಳಬಂದವಳೆ, ಇದೇನು ಅಕ್ಕ, ನಾನು ಮಾಡುವ ಕೆಲಸವನ್ನೆಲ್ಲ ನೀವೇ ಮಾಡಿ ಮುಗಿಸಿದ್ದೀರಾ? ನೀವು ಹೀಗೆ ಕೆಲಸ ಮಾಡಿದರೆ ನನ್ನ ಯಜಮಾನರು ನನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತಾರೆ ಅಷ್ಟೇ ಎಂದು ನಗುತ್ತಲೇ ಹೇಳಿಕೊಂಡು ಒಳಬಂದಿದ್ದಳು. ಮಹಿಮಾ ಪುಟ್ಟ, ನಳಿನಿ ಹೇಳುತ್ತಿರುವುದು ಸರಿಯಾಗಿದೆ. ಎಲ್ಲ ಕೆಲಸವನ್ನು ಒಬ್ಬಳೇ ಯಾಕೆ ಮಾಡಿದ್ದೀಯಾ? ಅವಳು ಬಂದ ಮೇಲೆ ಎಲ್ಲ ಕೆಲಸವನ್ನು ನೋಡಿಕೊಳ್ಳುತ್ತಾಳೆ. ನೀನು ತೊಂದರೆ ತೆಗೆದುಕೊಳ್ಳಬೇಡ ಎಂದರು ರಾಜೇಂದ್ರ. ಮಾವ, ನಮ್ಮ ಮನೆ ಕೆಲಸ ಮಾಡಲು ನನಗೆ ಏನೂ ತೊಂದರೆ ಇಲ್ಲ. ಅವಳಿಗೂ ತುಂಬ ಕೆಲಸ ಇದೆ. ಈಗ ಅದನ್ನೆಲ್ಲ ಅವಳೇ ಮಾಡ್ತಾಳೆ. ನೀವು ಕಾಫಿ ಕುಡಿಯಿರಿ ಎಂದು ಹೇಳುತ್ತಲೇ ಅವರ ಕೈಗೆ ಕಾಫಿ ಕಪ್ ನೀಡಿದಳು. ಮಹಿಮಾ ಮನೆಗೆ ಬಂದಾಗಿನಿಂದ ರಾಜೇಂದ್ರ ಅವರ ಲವಲವಿಕೆಯನ್ನು ಗಮನಿಸುತ್ತಲೇ ಬಂದಿದ್ದಾನೆ ಭದ್ರ. ಇಷ್ಟು ವರ್ಷದ ಅವರ ವನವಾಸ ಇಂದು ಮುಗಿದಿದೆ ಎಂಬ ಭಾಸವಾಯಿತು ಅವನಿಗೆ. ಅದೇಕೋ ಹೇಳದೆ ಕೇಳದೆ ಅವನ ಕಣ್ಣುಗಳು ತುಂಬಿದವು. ಅವರು ಪಟ್ಟಂತಹ ನೋವು, ಬೇಸರ ಎಲ್ಲವನ್ನು ಕಣ್ಣಾರೆ ನೋಡಿಕೊಂಡು ಬಂದವನು ಅವನು. ಭದ್ರಣ್ಣ, ನೀವು ಕಾಫಿ ತಗೊಳ್ಳಿ ಎಂದು ಮಹಿಮಾ ಅವನ ಮುಂದೆ ಕಾಫಿ ಹಿಡಿದರೆ ಅದರ ಅರಿವೇ ಇಲ್ಲ ಅವನಿಗೆ. ತದೇಕ ಚಿತ್ತದಿಂದ ರಾಜೇಂದ್ರ ಅವರ ಮುಖದಲ್ಲಿ ಎದ್ದು ಕಾಣುತ್ತಿದ್ದ ಖುಷಿಯನ್ನು ನೋಡುತ್ತಾ ಉಳಿದಿದ್ದಾನೆ. ಭದ್ರಣ್ಣ, ಏನು ಯೋಚಿಸ್ತಿದ್ದೀರಾ? ನಿಮಗೆ ಹೇಳ್ತಿರೋದು, ಕಾಫಿ ತಗೊಳ್ಳಿ ಎಂದು ಮತ್ತೊಮ್ಮೆ ಎಚ್ಚರಿಸಿದಳು. ಅವಳ ಧ್ವನಿ ಕೇಳಿ ಇಹಕ್ಕೆ ಮರಳಿದವನು, ಏನಿಲ್ಲ ಮಹಿಮಾ ಪುಟ್ಟ, ಯಜಮಾನ್ರನ್ನು ಈ ರೀತಿ ನೋಡಲು ಬಹಳ ಸಂತೋಷವಾಗುತ್ತದೆ ಎಂದವನು ಮಹಿಮಾಳ ಕೈಯಿಂದ ಕಾಫಿ ತೆಗೆದುಕೊಂಡಿದ್ದನು. ಭದ್ರನ ಮಾತು ಕೇಳಿ ತನ್ನ ಮಾವನನ್ನು ನೋಡಿದವಳ ಕಣ್ಣುಗಳು ಕೂಡ ತುಂಬಿದವು. ಇದೇ ಸ್ಥಿತಿಯಲ್ಲಿ ತನ್ನ ತಾಯಿಯನ್ನು ಕೂಡ ನೋಡಿಕೊಂಡು ಬಂದಿದ್ದಾಳಲ್ಲ. ನಳಿನಿ, ಇದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಅಣ್ಣನಿಗೆ ಕೊಡು ಎಂದು ಹೇಳುತ್ತಲೇ ಕಾಫಿ ಕಪ್ ನಳಿಯನ ಮುಂದೆ ಚಾಚಿದಳು. ಈಗ ಕಾಫಿ ಕೊಡಲು ಹೋದರೆ ಮತ್ತೆ ಎಲ್ಲಿ ಬೈಯುವನೋ ಎನ್ನುವ ಭಯ ಅವಳಿಗೆ. ನಳಿನಿಗೂ ಈಗ ಅವರ ಕೋಣೆಗೆ ಹೋಗಲು ಮುಜುಗರ. ಅಕ್ಕ, ಅದು ಎಂದು ರಾಗ ಎಳೆದವಳನ್ನು ನೋಡಿ, ನಳಿನಿ, ಇಲ್ಲಿ ನಾನು ತಿಂಡಿ ರೆಡಿ ಮಾಡಲು ಒಲೆಯ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಅಷ್ಟರಲ್ಲಾಗಲೇ ಎದ್ದಿರುತ್ತಾರೆ, ಹೋಗಿ ಕೊಟ್ಟು ಬಾ ಎಂದು ಹೇಳಿ ಕಾಫಿಯನ್ನು ಅವಳ ಕೈಗೆ ನೀಡಿದಳು. ವಿಧಿ ಇಲ್ಲದೆ ಕಾಫಿ ಹಿಡಿದು ಮಹರ್ಷಿ ಕೋಣೆಯ ಬಳಿ ಬಂದಿದ್ದಳು. ಇನ್ನೂ ಮಲಗಿರುತ್ತಾನೆ ಎಂದು ತಿಳಿದರೆ ಆಗಲೇ ಸ್ನಾನ ಮಾಡಿ ಕಾಲೇಜಿಗೆ ಹೋಗಲು ತಯಾರಾಗುತ್ತಿದ್ದೆನು. ಇದೇನು ಇಷ್ಟು ಬೇಗ ತಯಾರಿಗಿದ್ದರಲ್ಲ ಎಂದುಕೊಂಡವಳು, ಅಣ್ಣ, ಕಾಫಿ ಎಂದಿದ್ದಳು. ನಳಿನಿಯ ಧ್ವನಿ ಕೇಳಿ ಅವಳೆಡೆಗೆ ತಿರುಗಿದವನು, ಅಲ್ಲಿಟ್ಟು ಹೋಗು ಎಂದು ಹೇಳುತ್ತಾ ಕಣ್ಣಿನಲ್ಲಿಯೇ ಟೇಬಲ್ ಕಡೆ ಸನ್ನೆ ಮಾಡಿದವನು ತಾನು ತಯಾರಾಗುವ ಕಡೆ ಗಮನ ಹರಿಸಿದನು. ಕಾಫಿಯನ್ನು ಟೇಬಲ್ ಮೇಲೆ ಇರಿಸಿ ಅಡಿಗೆ ಮನೆಗೆ ಬಂದವಳು, ಅಕ್ಕ, ಅಣ್ಣ ಇವತ್ತು ಇಷ್ಟು ಬೇಗ ಕಾಲೇಜಿಗೆ ಹೋಗಲು ತಯಾರಾಗುತ್ತಿದ್ದಾರೆ ಎಂದಳು. ಹೌದಾ,
ಎಲ್ಲೋ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ಳಬಹುದೇನೋ. ಅಲ್ಲಿ ಪೂರಿ ಇಟ್ಟು ಕಲಸಿದ್ದೀನಿ. ಸಾಗು, ಇನ್ನೇನು ಆಯಿತು. ನೀನು ಪೂರಿಯನ್ನು ಅರೆದುಕೊಡು, ನಾನು ಬೇಯಿಸುತ್ತೇನೆ ಎಂದಳು. ತಡವಾದರೆ ಎಲ್ಲಿ ಹಸಿದು ಹೋಗುತ್ತಾನೋ ಎನ್ನುವ ಯೋಚನೆಯಲ್ಲಿ ತರಾತುರಿಯಲ್ಲಿ ತಿಂಡಿ ಮಾಡಲು ನಿರತರಾದಳು. ನಳಿನಿ ಅರೆದುಕೊಟ್ಟ ಹಾಗೆ ಮಹಿಮಾ ಪೂರಿಯನ್ನು ಬೇಯಿಸಿದರೂ ಸಹ ಮಹರ್ಷಿ ಇನ್ನು ಡೈನಿಂಗ್ ಟೇಬಲ್ ಬಳಿ ಬರದಿರುವುದನ್ನು ನೋಡಿ, ನಳಿನಿ, ಆಗಲೇ ತಯಾರಾಗಿದ್ದರು ಎಂದೇ, ಎಲ್ಲ ಇನ್ನೂ ಬರಲಿಲ್ವಲ್ಲ ಎಂದಳು. ನನಗೂ ಗೊತ್ತಿಲ್ಲ ಅಕ್ಕ, ನೀವು ಹೋಗಿ ಕರೆದು ಬನ್ನಿ ಎಂದಳು ನಳಿನಿ. ಮಹಿಮಾಳಿಗೆ ಇಷ್ಟರವರೆಗೆ ಇಲ್ಲದ ಭಯ ಈಗ ಆವರಿಸಲು ಶುರುವಾಯಿತು. ಅವನನ್ನು ಎದುರುಗೊಳ್ಳುವುದೇ ಕಷ್ಟದ ಕೆಲಸ ಹೀಗೆ ಅವಳಿಗೆ. ಆದರೂ ಹೋಗಿ ಕರೆಯದೆ ವಿಧಿ ಇರಲಿಲ್ಲ. ಕೋಣೆಯ ಬಾಗಿಲಿಗೆ ಹೋದವಳು ಅಲ್ಲಿಯೇ ನಿಂತು ತಿಂಡಿ ರೆಡಿ ಇದೆ ಬನ್ನಿ ಎಂದಿದ್ದಳು. ಪುಸ್ತಕಗಳ ರ್ಯಾಕಿನಲ್ಲಿ ಯಾವುದೋ ಪುಸ್ತಕವನ್ನು ಹುಡುಕುತ್ತಿದ್ದವನು ಅವಳ ಧ್ವನಿ ಕೇಳಿ ಕೋಪದಲ್ಲಿಯೇ ಅವಳೆಡೆಗೆ ನೋಡಿದವನು ಮತ್ತೆ ಪುಸ್ತಕ ಹುಡುಕುವುದನ್ನು ಮುಂದುವರಿಸಿದನು. ಅವನು ಮತ್ತೆ ಪುಸ್ತಕವನ್ನು ಹುಡುಕುವುದನ್ನು ನೋಡಿದವಳು ತಿಂಡಿ ಹಾರಿ ಹೋಗುತ್ತೆ ಎಂದಳು ಅಷ್ಟೇ. ಅಷ್ಟಕ್ಕೆ ಬಿರುಸಾಗಿ ಅವಳ ಬಳಿಗೆ ಬಂದು ಅವಳ ರಟ್ಟೆಯನ್ನು ಬಲವಾಗಿ ಹಿಡಿದವನು, ನನಗೆ ತಿಂಡಿ ಮಾಡಿಕೊಡು ಎಂದು ನಾನು ನಿನ್ನನ್ನು ಕೇಳಿದೆನಾ? ನೀನು ಮಾಡುವ ತಿಂಡಿಯನ್ನು ತಿನ್ನುವ ಬದಲು ಹಸಿದು ಸಾಯುವುದೇ ಮೇಲು. ನನ್ನ ಪಾಲಿನದ್ದು ನೀನೇ ತಿಂದು ಸಾಯಿ. ನಿನ್ನ ಬೆಣ್ಣೆ ಮಾತುಗಳಿಗೆ ಅಪ್ಪ ಕರಗಬಹುದು, ಆದರೆ ನಾನಲ್ಲ. ಈ ನಿನ್ನ ಮುಖವನ್ನು ನೋಡುವ ಮೊದಲು ಕಾಲೇಜಿಗೆ ಹೋಗೋಣ ಎಂದು ಬೇಗ ಬೇಗ ತಯಾರಾದೆ. ಆದರೆ ಹಾಳಾದ್ದು ಒಂದು ಪುಸ್ತಕ ಸಿಗದೆ ಈಗ ನಿನ್ನನ್ನು ನೋಡುವ ಹಾಗೆ ಆಯಿತು. ಛೀ ಎಂದು ಕೋಪದಲ್ಲಿ ಹೇಳಿ ಅಲ್ಲಿಂದ ಅದೇ ಬಿರುಸಿನಿಂದ ಹೊರಟಿದ್ದನು. ಬೆಳಗ್ಗೆ ಬೇಗ ಎದ್ದು ಅವನಿಗೋಸ್ಕರ ತಿಂಡಿ ತಯಾರು ಮಾಡಿದಳು ಮಹಿಮಾ. ಈಗ ಅವಳ ಆಸೆಗೆ ತಣ್ಣೀರು ಎರಚಿ ಹೋಗಿದ್ದನು. ಅವಳು ಯಾವ ಭಯದಲ್ಲಿ ಕೋಣೆಯ ಬಳಿಗೆ ಬಂದಿದ್ದಳೋ ಆ ಭಯವನ್ನು ನಿಜ ಮಾಡಿದ್ದನು. ನಾನು ಮಾಡಿದ ತಿಂಡಿಯನ್ನು ತಿನ್ನದೇ ಇರುವಷ್ಟು ದ್ವೇಷ ನನ್ನ ಮೇಲಿದೆಯಾ ಇವರಿಗೆ? ನನ್ನನ್ನು ನೋಡುವುದಕ್ಕೂ ಕೂಡ ಇಷ್ಟ ಇಲ್ಲ ಎಂದುಕೊಂಡವಳಿಗೆ ದುಃಖ ಒತ್ತರಿಸಿ ಬಂದಿತ್ತು. ಒಡನೆಯೇ ಕೋಣೆಯ ಬಾಗಿಲು ಹಾಕಿ ನೆಲದಲ್ಲಿ ಕುಸಿದು ಕುಳಿತು ಜೋರಾಗಿ ಅಳಲು ಶುರು ಮಾಡಿದಳು. ಈಗ ಅವಳಿಗೆ ಅಲ್ಲಿ ಸಮಾಧಾನ ಮಾಡುವವರು ಯಾರೂ ಇರಲಿಲ್ಲ. ಮಹಿಮಾಳ ಮೇಲಿನ ಕೋಪಕ್ಕೆ ಮನೆಯಲ್ಲಿ ತಿಂಡಿಯನ್ನು ತಿನ್ನದೆ ಬಂದವನು ಕ್ಯಾಂಟೀನ್ನಲ್ಲಿ ಏನೋ ಒಂದು ತಿಂದಿದ್ದನು. ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಅವನು ಎಷ್ಟೇ ತಯಾರಾಗಿ ಬಂದರೂ ಸಹ ಎಂದಿನಂತೆ ಪಾಠ ಮಾಡಲು ಅವನ ಮನಸ್ಸು ಸಹಕರಿಸುತ್ತಿರಲಿಲ್ಲ. ದಿನಪೂರ್ತಿ ಅನ್ಯಮನಸ್ಕನಾಗಿಯೇ ಆ ದಿನವನ್ನು ದೂಡಿದನು. ಅವನ ಮನದಲ್ಲಿ ಈಗ ತನ್ನ ತಾಯಿಯನ್ನು ಮನೆಗೆ ಕರೆತಂದರೆ ಸಾಕಾಗಿತ್ತು. ತಾಯಿ ಮನೆ ಬಿಟ್ಟು ಹೋಗಿರುವ ಯೋಚನೆ ಅವನನ್ನು ಬಿಟ್ಟು ಬಿಟ್ಟಂತೆ ಕಾಡುತ್ತಿತ್ತು. ಸಂಜೆ ಕಾಲೇಜು ಮುಗಿದರೂ ಸಹ ಮನೆಗೆ ಹೋಗದೆ ಲೈಬ್ರರಿಯಲ್ಲಿ ಒಂದು ಪುಸ್ತಕ ಓದುತ್ತಾ ಕುಳಿತಿದ್ದನು. ಅಷ್ಟರಲ್ಲಿ ಅವನ ಮಾವ ನರೇಂದ್ರ ಅವರು ಕರೆ ಮಾಡಿದ್ದರು. ಮೊಬೈಲ್ ಸೈಲೆಂಟ್ ಮಾಡಿ ಟೇಬಲ್ ಮೇಲೆ ಇರಿಸಿದ್ದರೂ ಸಹ ಮೊಬೈಲ್ ಪರದೆಯ ಮೇಲೆ ಅವರ ಹೆಸರನ್ನು ನೋಡಿ ಕರೆಯನ್ನು ಸ್ವೀಕರಿಸಲು ಒಂದು ತೆರನಾದ ಅಂಜಿಕೆ ಕಾಡಿತು. ಮತ್ತೆತ್ತಿದರೆ ಅಳಿಯದೇವರು ಎಂದು ಕರೆಯುತ್ತಿದ್ದ ನರೇಂದ್ರ ಅವರ ಮುಖವೇ ಎದುರಿಗೆ ಬಂದಂತಾಗುತ್ತಿತ್ತು. ಅವರ ಮಗಳನ್ನು ತನಗೆ ಮದುವೆ ಮಾಡಬೇಕು ಎಂದು ಅದೆಷ್ಟು ಆಸೆ ಇರಿಸಿಕೊಂಡಿದ್ದರು. ಆದರೆ ಈಗ ಹೇಗಾಯಿತು? ನಾನು ಈ ದಿನ ಅವರಿಗೆ ಹೇಗೆ ಮುಖ ಕೊಟ್ಟು ಮಾತನಾಡಲಿ ಎಂದು ಯೋಚಿಸಿದವನು ತನ್ನ ಮೊಬೈಲನ್ನು ಹಿಡಿದು ಲೈಬ್ರರಿಯಿಂದ ಹೊರಗೆ ಬಂದಿದ್ದನು. ಮಹರ್ಷಿ ಕರೆಯನ್ನು ಸ್ವೀಕರಿಸದಿದ್ದರೂ ಸಹ ನರೇಂದ್ರ ಅವರು ಪದೇ ಪದೇ ಕರೆ ಮಾಡುತ್ತಲೇ ಇದ್ದರು. ಕೊನೆಗೂ ಕರೆಯನ್ನು ಸ್ವೀಕರಿಸಿ, ಹೇಳಿ ಮಾವ ಎಂದನು. ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಮಹರ್ಷಿ. ಕಾಲೇಜು ಮುಗಿಯಿತಾ ಎಂದರು. ಮುಗಿಯಿತು ಮಾವ. ಅಮ್ಮ ಹೇಗಿದ್ದಾರೆ ಎಂದನು. ನಾನು ಅದೇ ವಿಷಯವನ್ನು ಮಾತನಾಡಲು ಕರೆ ಮಾಡಿದ್ದು ಮಹರ್ಷಿ. ಅಕ್ಕ ಇಲ್ಲಿಗೆ ಬಂದಾಗಿನಿಂದಲೂ ಒಂದು ಹನಿ ನೀರು ಸಹ ಕುಡಿಯದೆ ನಿನ್ನ ಯೋಚನೆಯಲ್ಲಿಯೇ ಇದ್ದಾಳೆ. ಅವಳಿಗೆ ನಿನ್ನನ್ನು ಬಿಟ್ಟು ಜೀವಿಸುವುದು ಬಹಳ ಕಷ್ಟ. ನೀನು ಬಂದು ಕರೆದರೆ ಖಂಡಿತ ಬರುತ್ತಾಳೆ. ಬಂದು ಕರೆದುಕೊಂಡು ಹೋಗು ಎಂದಿದ್ದರು. ಮುಂದುವರಿಯುವುದು